ಇವತ್ತು ನವರಾತ್ರಿಯ 9ನೇ ದಿನ ಸಿದ್ಧಿದಾತ್ರಿ ದೇವಿಯನ್ನ ಪೂಜೆ ಮಾಡ್ತೀವಿ. ಈ ದಿನದ ವಿಶೇಷತೆ, ದೇವಿಯ ವಿಶೇಷತೆ, ಹಾಗೆ ಇವತ್ತು ಯಾವ ಬಣ್ಣದ ಬಟ್ಟೆಯನ್ನ ಧರಿಸಬೇಕು, ದೇವಿಗೆ ಏನನ್ನ ನೈವೇದ್ಯ ಮಾಡಬೇಕು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು 9ನೇ ದಿನ ಸಿದ್ಧಿದಾತ್ರಿಯನ್ನ ಪೂಜೆ ಮಾಡ್ತೀವಿ. ದೇವಿ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ನೋಡಿ, ಇವತ್ತು ನವರಾತ್ರಿಯ 9ನೇ ದಿನಕ್ಕೆ ಬಂದಿದ್ವಿ. ಇವತ್ತಿನ 9ನೇ ದಿನದಲ್ಲಿ ದುರ್ಗಾದೇವಿಯನ್ನು ಸಿದ್ಧಿದಾತ್ರಿ ಅನ್ನೋ ಒಂದು ಅಲಂಕಾರದಿಂದ ನಾವು ಪೂಜೆ ಮಾಡ್ತೀವಿ. ಮತ್ತು ಅಲಂಕಾರ ಆ ಒಂದು ವಿಶೇಷ ವಸ್ತು, ಅವರೇ ಒಂದು ಏನು ಸೀರೆ, ಆ ಒಂದು ಕಲರಿಂದ, ಮತ್ತು ಆ ಒಂದು ಇವತ್ತಿನ ಒಂದು ಆ ದೇವಿಗೆ ಇವತ್ತು ಏನು ಬೇಕು, ಆ ಒಂದು ಹಣ್ಣು ನೈವೇದ್ಯ ಏನು ಬೇಕು ಅನ್ನೋದ್ರಿಂದ ನಾವು ಇಟ್ಟು ಪೂಜೆ ಮಾಡ್ತೀವಿ. ಮುಖ್ಯವಾಗಿ ನೋಡಿ, ಇವತ್ತು ಪೂರ್ವಾಷಾಢ ನಕ್ಷತ್ರ ಅಂದರೆ ಶುಕ್ರನ ಒಂದು ನಕ್ಷತ್ರ ಇರುತ್ತೆ, ಮತ್ತು ಧನುರಾಶಿ ಇರುತ್ತೆ. ಸಿದ್ಧಿ ಯೋಗ, ಸಿದ್ಧಿದಾತ್ರಿ ಅಂತ ಅಂದರೆ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಸಿದ್ಧಿಯನ್ನು ಪಡ್ಕೊಳ್ಳೋದು. ಅಂದರೆ ನಾವೇನಾದರೂ ಸಿದ್ಧಿಯನ್ನು ಪಡ್ಕೊಳ್ಳೋದು ಅಂದರೆ ನಾವೇನಾದರೂ ಸಾಧಿಸ್ಬೇಕು ಅಂದರೆ ಕಾನ್ಸಂಟ್ರೇಷನ್ ಬೇಕು ನಮಗೆ. ಸೊ ಈ ಕಾನ್ಸಂಟ್ರೇಷನ್ ಇದ್ರೇ ನಾವು ಏನು ಬೇಕಾದರೂ ಮಾಡೋಕ್ಕಾಗತ್ತೆ, ಅಂದರೆ ಸಾಧಿಸೋಕ್ಕಾಗುತ್ತೆ. ಸೊ ಈ ಸಿದ್ಧಿಯನ್ನು ಪಡ್ಕೊಳ್ಳೋದು ಅಂದರೆ ಇವಾಗ ವರ ಅಂತ ಅಂದರೆ ವರ ಬರೋದಲ್ಲ, ನಮಗೆ ಏನು ಇದು ಆಗೋದಲ್ಲ. ಆದರೆ ಈ ಸಿದ್ಧಿ ನಾವು ಪಡ್ಕೊಳ್ತೀವಲ್ಲ, ಅಂದರೆ ಕುತ್ಕೊಂಡು ಏನಾದರೂ ಕೆಲಸ, ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಅದರಲ್ಲಿ ಫೋಕಸ್ ಮಾಡಿ ಆ ಒಂದು ಫೋಕಸ್ಸು ಕಾನ್ಸಂಟ್ರೇಷನ್ ಇರಬೇಕು ಅಂದರೆ ಈ ಸಿದ್ಧಿ ಅನ್ನೋದನ್ನ ನಾವು ಪಡ್ಕೊಳ್ಬೇಕಾಗುತ್ತೆ. ಸೊ ಇವತ್ತು ಸಿದ್ಧಿದಾತ್ರಿ ಅಂತ ಅಂದರೆ ಏನಪ್ಪ ವಿಶೇಷ ಅಂತಂದರೆ, ದೇವಿಗೆ ನೋಡಿ 4 ಕೈಗಳು, ಒಂದು ಕೈಯಲ್ಲಿ ಅಲ್ಲಿ ಕಾಣಿಸ್ತಾ ಇದೆ, ಒಂದು ಕೈಯಲ್ಲಿ ಶಂಖ, ಗದೆ, ಮತ್ತು ಇನ್ನೊಂದು ಕೈಯಲ್ಲಿ ಕಮಲದ ಹೂ ಮತ್ತು ಚಕ್ರವನ್ನು ಹಿಡಿದಿರ್ತಾಳೆ ದೇವಿ. ಮತ್ತು ತಾಯಿ ಸರಸ್ವತಿ ಸ್ವರೂಪ ಕೂಡ ಅಂತ ಹೇಳಿ ಪರಿಗಣಿಸಲಾಗುತ್ತದೆ. ಇವತ್ತು ಕಮಲದ ಹೂವಲ್ಲಿ ಇರ್ತಾರೆ. ಮತ್ತು ಎಲ್ಲ ಸಿದ್ಧಿಗಳನ್ನು ಭಕ್ತರಿಗೆ ಮತ್ತು ಸಾಧಕರು ಅಂತಂದರೆ ಹೇಳಿದ್ನಲ್ಲ, ಏನಾದರೂ ಸಾಧಿಸೋರಿದ್ರೆ ಸಿದ್ಧಿ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಏನು ಅಂದ್ಕೊಂಡು ನಾನು ಇಂಥದ್ದು ಮಾಡಬೇಕು ಅಂತ ಅಂದ್ಕೊಂಡು ನೀವೇನಾದರೂ ಒಂದು ಸಿದ್ಧಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅದು ನಿಮ್ಮ ಒಂದು ಲೈಫಲ್ಲಿ ನೆರವೇರುತ್ತೆ. ಸೊ ಹಾಗಾಗಿ ಆ ಸಿದ್ಧಿಯನ್ನು ನೀಡುವಂಥ ಒಂದು ಸಾಮರ್ಥ್ಯವನ್ನು ತಾಯಿ ಹೊಂದಿರ್ತಾಳೆ, ಆ ಶಕ್ತಿಯನ್ನು ನಮಗೆ ಕೊಡ್ತಾಳೆ. ಹಾಗಾಗಿ ಇವಾಗ ಇದು ಏನಕ್ಕಪ್ಪ ಈ ಥರ ಬಂತು ಅಂತಂದರೆ, ಪುರಾಣಗಳ ಪ್ರಕಾರ ಪ್ರತಿಯೊಂದು ಹೇಳ್ತಾ ಇದೆ. ಪುರಾಣಗಳ ಪ್ರಕಾರ ನೋಡಿ, ಭಗವಾನ್ ಶಿವನು ಏನು ಮಾಡ್ತಾನೆ, ಶಿವನಿಗೆ ಅವರ ಒಂದು ಕೃಪೆಯಿಂದ ಮಾತ್ರ ಸಿದ್ಧಿಯನ್ನು ಅವರು ಪಡೆದಿರ್ತಾರೆ. ಆ ಸಿದ್ಧಿಯನ್ನು ಎಲ್ಲರಿಗೂ ಕೊಡಬೇಕು ಅಂತಂದರೆ ಕೂಡ ತಪಸ್ಸು ಮಾಡಬೇಕು. ಅದನ್ನು ಪಡ್ಕೊಳ್ಳೋಕ್ಕೂ ಇವಾಗ ನಾವೊಂದು ಕಾನ್ಸಂಟ್ರೇಷನ್ ಕೊಡಬೇಕು ಅಂದರೆ ನಾವೆಷ್ಟು ಲೀನಾಗಿರಬೇಕು, ಅದರಲ್ಲಿ ಯಾವ ಥರ ನಾವು ಅಳವಡಿಸ್ಕೊಂಡಿರಬೇಕು. ಅದೇ ರೀತಿ ಅವಾಗೆಲ್ಲ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಅಂದರೆ ನಾವೇನು ಹೇಳಿದ್ರು ಆಗೋ ಅಂಥದ್ದು, ನಾವೇನು ಮಾಡಿದ್ರು ಅದು ಸಾಧನೆ ಮಾಡುವಂಥದ್ದು, ಆ ಒಂದು ಕೆಪಾಸಿಟಿ ಇರುತ್ತೆ. ಸೊ ಅದೇ ರೀತಿ ನೋಡಿ, ಪಾರ್ವತಿ ದೇವಿ ಕೂಡ ಆ ಸಿದ್ಧಿಯನ್ನು ಅವರು ಪಡ್ಕೊಳ್ಳೋದಕ್ಕೆ ಶಿವನಲ್ಲಿ ಅರ್ಧ ಭಾಗ ಸೇರಿ ಅರ್ಧನಾರೀಶ್ವರ ಅಂತ ಹಾಕ್ತಾರೆ. ಅಂದರೆ ಆ ಸಿದ್ಧಿ ಶಿವನ ಹತ್ರ ಇರೋವಂಥ ಒಂದೆಲ್ಲ ಶಕ್ತಿನೂ ಅರ್ಧ ಶಕ್ತಿ ಇವ್ರಿಗೆ ಬರುತ್ತೆ. ಅಂದರೆ ದೇಹದಲ್ಲಿ ಅರ್ಧನಾರೀಶ್ವರನಾಗಿ ಕಾಣಿಸ್ಕೊಳ್ತಾರೆ. ಆ ಎಲ್ಲ ಭಕ್ತರಿಗೂ ಕೂಡ ಆ ದೇವಿ ಈ ಅರ್ಧನಾರೀಶ್ವರ ರೂಪದಲ್ಲಿ ಶಿವ ಮತ್ತು ಪಾರ್ವತಿ ಏನೇ ಬೇಡ್ಕೊಂಡ್ರು ಆ ಸಿದ್ಧಿಯನ್ನು ಕೊಡ್ತಾ ಬರ್ತಾರೆ. ಅಂದರೆ ನಾವು ಏನು ಅಂದ್ಕೊಂಡ್ರು ಅದಾಗೋ ಅಂಥ ಒಂದು ಕೆಪಾಸಿಟಿನ ಕೊಡ್ತಾ ಬರ್ತಾರೆ. ಹಾಗಾಗಿ ನಮ್ಮ ಒಂದು ಎಲ್ಲ ನಂಬಿಕೆಗಳನ್ನು, ನಮ್ಮ ಒಂದು ಆಲೋಚನೆಗಳನ್ನು, ನಮ್ಮ ನಾವೇನು ಕೇಳ್ಕೋತೀವಿ ಅದನ್ನು ಪೂರೈಸ್ತಾ ಬರ್ತಾರೆ ಪಾರ್ವತಿ ದೇವಿ. ಆ ಒಂದು ನಂಬಿಕೆಯಿಂದ ಇವತ್ತು ಸಿದ್ಧಿದಾತ್ರಿ ಅಂತ ಹೇಳಿರ್ತೀವಿ ನೋಡಿ. ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳಿಗೆ ಕೂಡ ಆಧ್ಯಾತ್ಮಿಕ ಜ್ಞಾನ ಆಗಿರ್ಬೋದು, ಅದರ ಒಂದು ಪರಿಪೂರ್ಣತೆಯನ್ನು ನೀಡಿರೋ ಅಂಥವ್ರೆ ಈ ಪಾರ್ವತಿ ದೇವಿ ಅಂತ ಹೇಳ್ತೀವಿ. ಅದೇ ರೀತಿ ಇವತ್ತು ತುಂಬ ಶಕ್ತಿ ಅಂತ ಅಂದರೆ ನಮಗೆ ಒಂದು ಶಕ್ತಿ ಬೇಕು, ನಮಗೊಂದು ಕಾನ್ಸಂಟ್ರೇಷನ್ ಬೇಕು. ನಾವೇನೋ ಮಾಡೋ ಕೆಲಸದಲ್ಲಿ ನಾವು ಜಯವನ್ನು ನೋಡಬೇಕು. ಇವಾಗ ಓದೋಕ್ಕೂ ಕೂಡ ಒಂದು ಕಾನ್ಸಂಟ್ರೇಷನ್ ಬೇಕು. ಇದೆಲ್ಲದಕ್ಕೂ ಕೂಡ ಇವತ್ತಿನ ಒಂದು ದೇವಿಯನ್ನು ಬೇಡ್ಕೊಂಡಾಗ ನಮಗೆ ಇವತ್ತಿನ ಸಿದ್ಧಿದಾತ್ರಿ ಮೂಲಕ ನಮಗೆ ವರವನ್ನು ನೀಡ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ಯಾರ್ಯಾರೆಲ್ಲ
ಏನಾದರೂ ಕೆಲಸ ಮಾಡಬೇಕು, ನಮ್ಮ ಕೆಲಸ ಪರಿಪೂರ್ಣ ಆಗಬೇಕು, ನಮ್ಮ ಒಂದು ಆಸೆ ಈಡೇರಬೇಕು ಅಂತ ನಿಮ್ಮ ವಿಶ್ ಏನಿರುತ್ತೋ ಅದೆಲ್ಲವನ್ನು ಕೂಡ ಇವತ್ತು ಎಲ್ಲರೂ, ಯಾಕಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀರಾ ಡೈಲಿ, ತುಂಬ ಜನ ಮನೇಲಿ ಕೂತ್ಕೊಂಡು ಪೂಜೆ ಮಾಡ್ತೀರಾ, ನಿಮ್ಮ ಮನೇಲಾಗಲಿ ನೀವು ದೇವಸ್ಥಾನಕ್ಕೆ ಹೋಗೋದಾಗಲಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಬೇಡ್ಕೊಳ್ಳಿ. ಅದು ನಿಮಗೆ ಇವತ್ತು ನಿಮ್ಮ ಒಂದು ಫಲ ಈಡೇರುತ್ತೆ, ಆ ಶಕ್ತಿ ಕೂಡ ನಿಮಗೆ ಬರುತ್ತೆ. ಯಾಕಂದರೆ ಶಕ್ತಿ ವೈಭವ ಮಹಿಮೆಯ ಮೂಲ ಆಗಿರ್ತಾಳೆ ಇವತ್ತು. ಹಾಗಾಗಿ ಈ ದಿನ ಸಿದ್ಧಿದಾತ್ರಿಯನ್ನು ತುಂಬ ಭಕ್ತಿಯಿಂದ ಬೇಡ್ಕೊಳ್ಳಿ. ಈ ಒಂದು ಅಲಂಕಾರದಲ್ಲಿ ನೋಡಿ ಭಕ್ತಿಯನ್ನು ಬೇಡ್ಕೊಳ್ಳಿ. ಮತ್ತು ಮೋಕ್ಷ ಅಂತ ಹೇಳ್ತೀವಿ, ಜೀವನದಲ್ಲಿ ತುಂಬ ವಯಸ್ಸಾಗಿರೋರು, ವೈರಾಗ್ಯ ಬಂದಿರೋರು, ಅವರಿಗೆ ಮೋಕ್ಷವನ್ನು ಕೂಡ ಕಲ್ಪಿಸುವಂಥ ದಿನ ಇದಾಗಿರುತ್ತೆ. ಸೊ ಅಂಥವರು ಕೂಡ ದೇವರಲ್ಲಿ, ಕೆಲವರೆಲ್ಲ ನನಗೆ ಇಷ್ಟೇ ಜನ್ಮ ಸಾಕು, ನಾನು ಮುಂದಿನ ಜನ್ಮಕ್ಕೆ ನಾನು ಹೋಗಲ್ಲ, ನಾನು ಏನೇ ಮಾಡಿದ್ರು ಈ ಜನ್ಮದಲ್ಲಿ ಯಾಕೆ ಸಾಧಕರು ತುಂಬ ಜನ ಇದ್ದಾರೆ, ಈ ಜನ್ಮದಲ್ಲಿ ಸಾಧಿಸಿದ್ದೀನಿ ಇದೇ ಸಾಕು ಅಂತ ಹೇಳೋರು, ನನಗೆ ಮೋಕ್ಷ ಕೊಡು ಅಂತ ಕೇಳ್ಕೊಳ್ಳೋರು ಕೂಡ ಇವತ್ತಿನ ದಿನ ಕೇಳ್ಕೊಳ್ಬೋದು. ತುಂಬ ಜನದ ಮನಸ್ಸಲ್ಲಿ ಅದಿರುತ್ತೆ. ಸೊ ಹಾಗಾಗಿ ಮೋಕ್ಷವನ್ನು ಕೂಡ ಕೊಡೋ ಅಂಥ ಒಂದು ದಿನ ಇದಾಗಿರುತ್ತೆ. ಮತ್ತು ಏನೇ ದುಃಖ ಇದ್ದರೂ, ತುಂಬ ದುಃಖದಲ್ಲಿರೋರು ಕೂಡ ಇದನ್ನು ಕೇಳ್ಕೊಳ್ತಾರೆ. ದುಃಖ ಇದ್ದರೂ ಕೂಡ ಅದನ್ನು ಕೊನೆಗೊಳಿಸೋ ಅಂಥ ಒಂದು ದಿನ ಇದಾಗಿರುತ್ತೆ. ನಿಮ್ಮ ಲೈಫಲ್ಲಿ ಏನೇ ದುಃಖ ಆಗಿರಲಿ, ಏನಾಗಿರಲಿ. ಮತ್ತು ಈ ದಿನ ಕನ್ಯಾ ದೇವತೆಗಳಿಗೆ ಅಂತಂದರೆ ಚಿಕ್ಕ ಮಕ್ಕಳಿಗೆ 9 ಜನ ಮಕ್ಕಳಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಅವ್ರ ಪಾದ ಪೂಜೆ ಮಾಡಿ ಅವ್ರಿಗೆ ಬಟ್ಟೆ, ಹೂವು, ಹಣ್ಣು ಏನಾದರೂ ಒಂದು ಗಿಫ್ಟ್ ಕೊಟ್ಟು ಅವ್ರನ್ನ ಖುಷಿ ಪಡಿಸೋದು ತುಂಬ ಇವತ್ತಿನ ಒಂದು ದಿನ ತುಂಬ ಒಳ್ಳೆಯದಾಗುತ್ತೆ. ಆ ರೀತಿ ಮಾಡಿದ್ರು ಕೂಡ ನಿಮ್ಮ ಮನೆಗಳಲ್ಲಿ ಒಂದು 9 ಜನ ಚಿಕ್ಕ ಮಕ್ಕಳು ಕರ್ಕೊಬಂದು ಅವ್ರಿಗೆ ಸಿಹಿ ಕೊಟ್ಟು, ಏನಾದರೂ ಅವ್ರಿಗೆ ದಾನ ಕೊಟ್ಟು, ನಿಮ್ಮಿಷ್ಟ, ನಿಮ್ಮ ಕೈಲಾಗುವಂಥದ್ದು ಏನಾದರೂ ಕೊಡ್ಬೋದು. ಏನೂ ಇಲ್ಲ ಅಂದರೆ ಒಂದು ತಾಂಬೂಲವನ್ನು ಕೊಟ್ಟು ಅವ್ರ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿ ಕಳಿಸ್ಬೋದು. ಯಾಕಂದರೆ ದೇವರು ಅಲ್ಲಿ ಇರ್ತಾರೆ. ಇವತ್ತಿನ 9 ದಿನ ಚಿಕ್ಕ ಮಕ್ಕಳಲ್ಲಿ, ಕನ್ಯೆಯರಲ್ಲಿ ದೇವಿ ಇರ್ತಾಳೆ ಅಂತ ನಂಬಿಕೆ. ಹಾಗಾಗಿ ಅವ್ರನ್ನ ಕೂಡ ನಾವು ಅಂದ್ಕೊಂಡಿರೋದು, ಇವಾಗ ತುಂಬ ಜನಕ್ಕೆ ಮಕ್ಕಳಾಗಿಲ್ಲ ಅಂತ ಅಂದರೆ, ಮತ್ತು ಮದುವೆ ಆಗಿಲ್ಲ ಅಂತ ಅನ್ನೋರು ಈ ಥರ 9 ಜನ ಮಕ್ಕಳನ್ನು ಕರೆದು ಇವತ್ತು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಆಸೆ ಕೂಡ ಈಡೇರುತ್ತೆ. ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಯಾಕಂದರೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತೀವಿ. ಹಾಗಾಗಿ ಮತ್ತು ಅವ್ರಿಗೆ ಇಷ್ಟ ಆಗೋಂಗೆ ಒಂದು ಸ್ವೀಟು, ಹಣ್ಣು ಏನಾದರೂ ಒಂದು ಕೊಟ್ಟು ಕಳಿಸಿ, ಅದು ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ.